Hello students, welcome back to Speak English Academy. In today's class, I am going to discuss the NCERT or CBSE 10th class English text poem A Tiger in the Zoo, written by Leslie Norris. Now we have to look at the poet's introduction. See, this poem is written by Leslie Norris. He was a prize-winning Welsh poet and short story writer. He taught at academic institutions in Britain and United States, including the Brigham Young University. Norris is considered one of the most important Welsh writers of the post-war period, and his literary publications have won many prizes. Now to look at the new word meaning of this poem. See, stalks means follows, vivid means bright color, pads means paws of the tiger, raise means anger, snarling warning sound made by the animals, bearing uncovered or opening, fangs means sharp teeth of animals, patrolling means to guard or to vigil. So these are some new words meaning I have listed from this poem. So now to look at the introduction. What about this poem is? ಈಗ ನಾವು ಈ poem ಯಾವುದರ ಬಗ್ಗೆ ಇದೆ ಅಂತ ನೋಡೋಣ. So in this poem the poet describes and also expresses his sympathy for the plight of the tiger when it is in the cage or in the zoo, and also he discusses in this poem how is the tiger when it lives in its natural habitat in the jungle or the forest. First stanza, he stalks in his vivid stripes the few steps of his cage on pads of velvet quiet in his quiet race. Here he refers to the tiger. See what the poet says, the summary, the tiger in the zoo walks in the limited space provided to it in the cage. ಇಲ್ಲಿ ಟೈಗರು ಆ ಕೇಜ್ನಲ್ಲಿ ಪಂಜರದಲ್ಲಿ ಒದಗಿಸಿರ್ತಕ್ಕಂಥ ಬಹಳಷ್ಟು ಕಡಿಮೆ ಸ್ಥಳದಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತದೆ ಅಂತಂದರೆ ಅಲ್ಲಿ ಹೆಚ್ಚಿಗೆ ತಿರುಗಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಅಲ್ಲಿ ಹೆಚ್ಚಿನ ಸ್ಥಳಾವಕಾಶ ಇರೋದಿಲ್ಲ ಅಂತ. ಇಟ್ ಟೇಕ್ಸ್ ಎ ಫ್ಯೂ ಸ್ಟೆಪ್ಸ್, ಕೆಲವು ಹೆಜ್ಜೆಗಳನ್ನು ಹಾಕ್ತದೆ ಅಂತ. ದೇರ್ ಆರ್ ಸ್ಟ್ರೈಪ್ಸ್ ಆನ್ ಇಟ್ಸ್ ಬಾಡಿ ವಿಚ್ ಆರ್ ಕ್ವೈಟ್ ಪ್ರೊಮಿನೆಂಟ್. ಆ ಹುಲಿಯ ಶರೀರದ ಮೇಲೆ ಒಂದು ಚರ್ಮದ ಮೇಲೆ ಇರತಕ್ಕಂಥ ಪಟ್ಟಿಗಳಿರ್ತಾವಲ್ಲ, ಬಾರುಗಳು, ಅದೇ ಅದರ ಒಂದು ಹೆಮ್ಮೆಯ ಪ್ರತೀಕ ಅಂತೇಳಿ ಕವಿ ಹೇಳ್ತಾನೆ. ಇಟ್ಸ್ ಪಾಸ್ ಆರ್ ಸಾಫ್ಟ್ ಲೈಕ್ ವೆಲ್ವೆಟ್. ಅಂದರೆ ಆ ಹುಲಿಯ ಪಾಸ್ಗಳನ್ನು ಅಥವಾ ಪಂಜಗಳನ್ನು ಇಲ್ಲಿ ವೆಲ್ವೆಟ್ ಬಟ್ಟೆಗೆ ಹೋಲಿಸ್ತಾನೆ. ಯಾಕಂತಂದರೆ ಈ ವೆಲ್ವೆಟ್ ಬಟ್ಟೆ ತುಂಬ ಸಾಫ್ಟ್ ಆಗಿರುತ್ತಲ್ಲ, ಆ ರೀತಿಯೂ ಕೂಡ ಈ ಹುಲಿಯ ಪಂಜಗಳು ಅಷ್ಟೇ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ ಇಲ್ಲಿ. Here the poet compares the softness of the paws of the tiger to that of the softness of the velvet cloth. ನೋಡಿ, no noise is produced when it walks on its pad of velvet. The tiger is silent but in anger ಅಂತ. ನೋಡಿ, ಟೈಗರ್ ಯಾವಾಗಲ್ಲಿ ಪಂಜರದಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಲ್ಲ, ಆ ತಿರುಗಾಡಿದ ಸಮಯದಲ್ಲಿ ಅದರ ಒಂದು ಹೆಜ್ಜೆಯಿಂದ ಯಾವುದೇ ಶಬ್ದ ಅಲ್ಲಿ ಬರೋದಿಲ್ಲ. ಯಾಕಂತಂದರೆ ಅದರ ಪಂಜಗಳು ವೆಲ್ವೆಟ್ ಬಟ್ಟೆಯಷ್ಟು ಸಾಫ್ಟ್ ಆಗಿರ್ತಾವೆ. ಆದರೆ ಇಲ್ಲಿ ಕವಿ ಇದರಿಂದ ಇದು ಏನು ತೋರಿಸ್ತದೆ ಅಂತಂದರೆ, ಶಬ್ದ ಬರದೇ ಇರೋದು ಏನು ತೋರಿಸ್ತಂದರೆ ಟೈಗರ್ ಸೈಲೆಂಟ್ ಆಗಿದೆ ಅಂತ ತೋರಿಸ್ತದೆ. ಆದರೆ ಟೈಗರ್ ಸೈಲೆಂಟ್ ಆಗಿರ್ತದೆ, ಶಾಂತ ಇರ್ತದೆ, ಆದರೆ ಅದು ತುಂಬ ಕೋಪದಲ್ಲಿರ್ತದೆ. ಯಾಕಂದರೆ ಅದನ್ನು ಅಲ್ಲಿ ಪಂಜರದಲ್ಲೇ ಇಟ್ಟಿದ್ದಕ್ಕಾಗಿ ಅಂತ. ನೆಕ್ಸ್ಟ್ ಸ್ಟಾಂಜಾ, he should be lurking in shadow, sliding through long grass near the water hole where plump deer pass ಅಂತ ನೋಡಿ. So this stanza is set in the jungle. ನೋಡಿ, the poet suggests that the cage is not the proper place for the tiger. ಇಲ್ಲಿ ಕವಿ ಏನು ಸೂಚಿಸ್ತಾನಂತಂದರೆ, ಈ ಪಂಜರ ಅಥವಾ ಜೂ ಪ್ರಾಣಿ ಸಂಗ್ರಹಾಲಯ ಈ ಕಾಡು ಪ್ರಾಣಿಗಳನ್ನು ಇಡುವಂಥ ಸರಿಯಾದ ಸ್ಥಳ ಅಲ್ಲ. ಏನು ಹೇಳ್ತಾನೆ, ಇಟ್ ಈಸ್ ನಾಟ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ಈ ಪಂಜರ ಅನ್ನೋದು ಹುಲಿಯ ಸ್ವಾಭಾವಿಕ ವಾಸಸ್ಥಳ ಅಲ್ಲ ಅಂತೆ. ಯೂಸ್ವಲಿ ಟೈಗರ್ಸ್ ಆರ್ ಫೌಂಡ್ ಸಿಟ್ಟಿಂಗ್ ಅಂಡರ್ ದ ಲಾಂಗ್ ಗ್ರಾಸ್ ನಿಯರ್ ಸ್ಟ್ರೀಮ್. ಸಾಮಾನ್ಯವಾಗಿ ನಾವು ಟೈಗರ್ ಇರುವುದನ್ನು, ಟೈಗರ್ ವಾಸವನ್ನು ಎಲ್ಲಿ ನೋಡ್ತೇವೆ ಅಂತಂದರೆ, ಎತ್ತರವಾದ ಹುಲ್ಲು ಬೆಳೆದಿರುವಂಥ ಆ ನೀರಿನ ಒಂದು ಮೂಲದ ಅಕ್ಕಪಕ್ಕದಲ್ಲಿ ಹುಲಿ ಇರುವುದನ್ನು ನಾವು ನೋಡ್ತೇವೆ.
ಯಾಕಲ್ಲಿ ಅಂತಂದರೆ ನೋಡಿ, ಆ್ಯಸ್ ಸೂನ್ ಆ್ಯಸ್ ದೇ ಸಿ ದೇಯರ್ ಪ್ರೇ ಲೈಕ್ ಡೀರ್ ಕಮ್ಮಿಂಗ್, ದೇ ಸ್ಲೈಡ್ ಸೈಲೆಂಟ್ಲಿ ಥ್ರೂ ದ ಗ್ರಾಸ್ ಆ್ಯಂಡ್ ಕಿಲ್ ದೆಮ್. ಆ ಒಂದು ನೀರಿನ ಮೂಲದ ಅಕ್ಕಪಕ್ಕದಲ್ಲಿ ಎತ್ತರವಾದ ಹುಲ್ಲುಗಳಲ್ಲಿ ಉದ್ದವಾಗಿ ಬೆಳೆದಿರ್ತಕ್ಕ ಹುಲ್ಲಿನಲ್ಲಿ ಯಾಕೆ ಟೈಗರ್ ಇರ್ತದೆ ಅಂತಂದರೆ, ಅಲ್ಲಿ ಬರುವಂಥ ಆ ನೀರನ್ನು ಕುಡಿಲಿಕ್ಕೆ ಬರತಕ್ಕಂಥ ಈ ಜಿಂಕೆಗಳಾಗಿರ್ಬೋದು, ಮಿತರ ಯಾವುದೇ ಪ್ರಾಣಿಗಳಲ್ಲಿ ಬಂದಾಗ ಅವುಗಳ ಮೇಲೆ ಒಮ್ಮಿಂದೊಮ್ಮೆಲೆ ಆಕ್ರಮಣ ಮಾಡಿ ಅವುಗಳನ್ನು ಕೊಂದು ತಿನ್ನುವ ಸಲುವಾಗಿ ಆಹಾರಕ್ಕಾಗಿ ಅಲ್ಲಿ ಆ ಟೈಗರ್ಗಳು ಹುಲಿಗಳಲ್ಲಿ ವಾಸಿಸ್ತವೆ ಅಂತೇಳಿ ಕವಿ ಹೇಳ್ತಾನೆ. ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಕನ್ವೇ ದ್ಯಾಟ್ ದ ಟೈಗರ್ ಶುಡ್ ಬಿ ದೇರ್ ಇನ್ ದ ಫಾರೆಸ್ಟ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. So in this poem, what the poet says that the tiger should be there in the forest or in the jungle because it is its natural habitat. So if any wild animal is kept in the zoo or in the cage, it suddenly loses its freedom. When that wild animal is at its natural habitat in the forest, it walks here and there, he does something freely ಇನ್ ದ ಫಾರೆಸ್ಟ್. ಅದಕ್ಕಾಗಿ ಕವಿ ಏನು ಹೇಳ್ತಾನಂದರೆ, ಅದರ ಸ್ವಾಭಾವಿಕವಾಗಿ ಸಾಮಾನ್ಯವಾಗಿರ್ತಕ್ಕಂಥ ವಾಸಸ್ಥಳ ಅದನ್ನು ಅರಣ್ಯದಲ್ಲೇ ಈ ಹುಲಿಯನ್ನು ಇಡಬೇಕು ಅಂತ ಹೇಳ್ತಾನಿಲ್ಲ ಅಷ್ಟೇ. ನೋಡಿ, ಹೀ ಶುಡ್ ಬಿ ಸ್ನ್ಯಾರ್ಲಿಂಗ್ ಅರೌಂಡ್ ಹೌಸಸ್ at the jungle's edge, bearing his white fangs, his claws, terrorizing the village. Again, this stanza is set in the forest. ಕವಿ ಮತ್ತೆ ಈ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ, ಇದನ್ನೆಲ್ಲಿ ಸೆಟ್ ಮಾಡಿದ್ದಾನೆ ಅಂತಂದರೆ ಇಲ್ಲಿ ಫಾರೆಸ್ಟ್ ಬಗ್ಗೆ ಹೇಳ್ತಾನೆ ಅಂತ. ಅಲ್ಲಿ ಹೇಗಿರುತ್ತೆ ಫಾರೆಸ್ಟ್, ಏನು ಮಾಡ್ತದೆ ಅಲ್ಲಿ ಅಂತ ನೋಡಿ. ದ ಪೋಯೆಟ್ ದೆನ್ ಗಿವ್ಸ್ ಎನಿದರ್ ಸಜೆಷನ್ ದ್ಯಾಟ್ ದ ಟೈಗರ್ ಶುಡ್ ಬಿ ಸಿಟ್ಟಿಂಗ್ ಎಟ್ ದ ಜಂಗಲ್ಸ್ ಎಡ್ಜ್ ಇನ್ ಎ ಕ್ಲೋಸ್ ವಿಸಿನಿಟಿ ಆಫ್ ದ ವಿಲೇಜ್ ಅಂತಂದರೆ, ಯಾವುದಾದರೊಂದು ಹಳ್ಳಿಗೆ ಅಥವಾ ಊರಿಗೆ ಹತ್ತಿಕೊಂಡಿರ್ತಕ್ಕಂಥ ಆ ಅರಣ್ಯದ ಕೊನೆಯಲ್ಲಿ ಅಥವಾ ಸರಹದ್ದಿನ ಕೊನೆಯ ಭಾಗದಲ್ಲಿ ಕುಳಿತುಕೊಂಡು ಅದು ಅಲ್ಲಿ ಬರ್ತಕ್ಕಂಥ ಜನರನ್ನು, ಅಲ್ಲಿ ಓಡಾಡ್ತಕ್ಕಂಥ ಜನರನ್ನು ತನ್ನ ಉದ್ದವಾದ ಹಲ್ಲುಗಳನ್ನು ತೆಗೆದು ಅವರಿಗೆ ಹೆದರಿಸ್ತದೆ ಅಂತ ಹೇಗಿಸಿ ಹೇಳ್ತಾನೆ ಅಂತ. ನೋಡಿ, ಈ ಶುಡ್ ಬಿ ಟೆರರೈಸಿಂಗ್ ದ ಪೀಪಲ್ ಪಾಸಿಂಗ್ ದ್ಯಾಟ್ ವೇ ಬೈ ಇಟ್ಸ್ ಶಾರ್ಪ್ ಟೀತ್ ಬೇರಿಂಗ್ ಇಟ್ಸ್ ಕ್ಲಾಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಲೋ ಸೌಂಡ್ ಆಫ್ ಎಂಗರ್ ಅಂತ. ಹಾಗೆ ತನ್ನ ಬಾಯಿಯನ್ನು ತೆಗೆದು ಚೂಪಾದ ಹಲ್ಲುಗಳನ್ನು ತೋರಿಸಿ ಜನರನ್ನು ಅಲ್ಲಿ ಹೆದರಿಸ್ತದೆ ಅಂಥೇಳಿ ಇಲ್ಲಿ ಕವಿ ಹೇಳ್ತಾನೆ. ಆದರೆ ಯಾವಾಗ ಆ ಒಂದು ಟೈಗರನ್ನು ನಾವು ಕೇಜಲ್ಲಿ ಇಡ್ತೀವಲ್ಲ, ಮತ್ತು ಇಲ್ಲಿ ಪ್ರಾಣಿ ಸಂಗ್ರಹಾಲಯದಿಟ್ಟಾಗ ದಿಸ್ ಶುಡ್ ನಾಟ್ ಹ್ಯಾಪನ್, ಇದು ಎಲ್ಲ ಆ ಟೈಗರಿಂದ ಸಾಧ್ಯ ಆಗೋದಿಲ್ಲ ಅಂತೇಳಿ. ಯಾಕಂತ ಹೇಳ್ತಾನೆ ನೋಡಿ ಕವಿ ಇಲ್ಲಿ. ನೋಡಿ, ಬಟ್ ಹಿ ಈಸ್ ಲಾಕ್ಡ್ ಇನ್ ಎ ಕಂಕ್ರೀಟ್ ಸೆಲ್, his strength is behind bars, stalking the length of his cage, ignoring visitors. ಯಾಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅದೆಲ್ಲ ಅಂತಂದರೆ, the tiger does not do its activity how it does in the forest, in the zoo. ಟೈಗರು ಫಾರೆಸ್ಟಲ್ಲಿದ್ದಾಗ ಅಥವಾ ಅರಣ್ಯದಲ್ಲಿದ್ದಾಗ ಏನು ತನ್ನ ಚಟುವಟಿಕೆಗಳನ್ನು ಮಾಡ್ತಲ್ಲ ದಿನನಿತ್ಯದಲ್ಲಿ, ಬಹಳಷ್ಟು ಹೆಮ್ಮೆಯಿಂದ ಆ ಚಟುವಟಿಕೆಗಳನ್ನು ಇಲ್ಲಿ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಅಥವಾ ಅದನ್ನು ಪಂಜರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅದನ್ನು ಒಂದು ಕಾಂಕ್ರೀಟ್ನಿಂದ, ಸಿಮೆಂಟ್ನಿಂದ ಕಟ್ಟಿರ್ತಕ್ಕಂಥ ಒಂದು ಪಂಜರದಲ್ಲಿ ಇಟ್ಟಿರ್ತಾನೆ ಮನುಷ್ಯ ಅಂತ ಹೇಳ್ತಾನೆ. ಅದಕ್ಕೆ ಅದರದ್ದು ಏನಾದರೂ ಶಕ್ತಿ ಇದ್ದರೂ ಕೂಡ ಅದು ಎಲ್ಲಿ ಅಂತಂದರೆ ಆ ಪಂಜರದ ಬಾರಗಳ ಹಿಂದೆ, ಸರಳುಗಳ ಹಿಂದೆ ಮಾತ್ರ. ಯಾಕಂದರೆ ಅದರ ಒಂದು ಸಾಮರ್ಥ್ಯ, ಶಕ್ತಿಯನ್ನು ಇಲ್ಲಿ ಪ್ರಯೋಗಿಸಲಿಕ್ಕೆ ಹುಲಿಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ಅದರ ಪಕ್ಕದಲ್ಲಿಯೇ ಹಲವಾರು ಜನರು ಅದನ್ನು ನೋಡಲಿಕ್ಕೆ ಬಂದರೂ ಕೂಡ ಅದು ಅವರನ್ನು ನೋಡುವ ಆಸಕ್ತಿಯನ್ನು ತೋರುವುದಿಲ್ಲ. ದ ಟೈಗರ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ಸಿ ದ ಪೀಪಲ್ ಗೋ ಹಿಯರ್ ಆ್ಯಂಡ್ ದೇರ್ ಬಿಸೈಡ್ ದ ಕೇಸ್ ಆಫ್ ಇಟ್, ಬಟ್ ಇಟ್ ಡಸ್ ನಾಟ್ ಲುಕ್ ಆಟ್ ದೆಮ್ ಅಂತ ಹೇಳ್ತಾನೆ. ನೋಡಿ ಏನು ಹೇಳ್ತಾನೆ ಕವಿ. ದ ಪೋಯೆಟ್ ನೌ ಶೋಸ್ ಡೀಪ್ ಸಿಂಪತಿ ಆಟ್ ದ ಪ್ಲೈಟ್ ಆಫ್ ದ ಟೈಗರ್ ದಟ್ ಈಸ್ ಇಂಪ್ರಿಸನ್ಡ್ ಇನ್ ಎ ಸೆಲ್ ಮೇಡ್ ಬೈ ಕಂಕ್ರೀಟ್. ಆ ಕಂಕ್ರೀಟ್ಸ್ನಲ್ಲಿ, ಕೇಜ್ನಲ್ಲಿ, ಪಂಜರದಲ್ಲಿಟ್ಟಿರ್ತಕ್ಕಂಥ ಹುಲಿಯ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಬಹಳಷ್ಟು ಕರುಣೆಯನ್ನು ವ್ಯಕ್ತಪಡಿಸ್ತಾರೆ ಕವಿ. ಯಾಕೆ ಹೇಳಿ ನೋಡ್ತಾನೆ ನೋಡಿ ಇಲ್ಲಿ. ಹೀ ಕ್ಯಾನ್ ನಾಟ್ ಕಮ್ ಔಟ್ ಆಫ್ ದ ಸೆಲ್ ಬಿಕಾಸ್ ಸ್ಟ್ರಾಂಗ್ ಬಾರ್ಸ್ ಆರ್ ಫಿಕ್ಸ್ಡ್.
ಆ ಸೆಲ್ಲಿಂದ ಅಥವಾ ಪಂಜರದಿಂದ ಹುಲಿಗೆ ಎಷ್ಟೇ ಶಕ್ತಿಯಾಗಿದ್ದರೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಆ ಕಬ್ಬಿಣದ ಸರಳುಗಳಿಂದ ಆ ಕೇಜ್ನಲ್ಲಿ ಫಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾನೆ ನೋಡಿ. ದಸ್ ದ ಪೋಯಟ್ ಸೇಸ್ ದ್ಯಾಟ್ ದ ಟೈಗರ್ಸ್ ಸ್ಟ್ರೆಂತ್ ಈಸ್ ಲಾಕ್ಡ್ ಬಿಹೈಂಡ್ ದ ಬಾರ್ಸ್. ಕವಿ ಮತ್ತೇನು ಹೇಳ್ತಾನೆ ಅಂತಂದರೆ, ಏನಾದರೂ ಶಕ್ತಿ ಇದ್ದರೆ ಆ ಒಂದು ಟೈಗರ್ದು ಅದು ಎಲ್ಲಿ, ದಟ್ ಈಸ್ ಓನ್ಲಿ ಬಿಹೈಂಡ್ ದ ಬಾರ್ಸ್, ಆ ಸರಳುಗಳ ಹಿಂದೆ ಮಾತ್ರ. ಅಂದರೆ ಅರ್ಥ, ದ ಟೈಗರ್ ಈಸ್ ಅನೇಬಲ್ ಟು ಯೂಸ್ ಇಟ್ಸ್ ಸ್ಟ್ರೆಂತ್ ಅಂತ ಹೇಳ್ತಾನೆ. ಈ ಶೋಸ್ ನೋ ಇಂಟ್ರೆಸ್ಟ್ ಇನ್ ಲುಕ್ಕಿಂಗ್ ಎಟ್ ದ ವಿಸಿಟರ್ಸ್. ನೋಡಲಿ, ಆ ಟೈಗರ್ ಅಕ್ಕಪಕ್ಕದಲ್ಲಿ ಹಾದು ಹೋಗುವಂಥ ಜನರನ್ನು ನೋಡಲಿಕ್ಕೆ ಕೂಡ ಅದು ಆಸಕ್ತಿ ತೋರುವುದಿಲ್ಲ. ಅದೇ ಆ ಟೈಗರ್ ಏನಾದರೂ ಜಂಗಲದಲ್ಲಿ ಅಥವಾ ಯಾವುದಾದ್ರೂ ಅಡವಿಯಲ್ಲಿದ್ದಾಗ ಅಲ್ಲಿ ಯಾವುದಾದ್ರೂ ಜನರು ಹೋದರೆ ಅವರನ್ನು ಹೆದರಿಸ್ತದೆ. ಆದರೆ ಇಲ್ಲಿ ಈ ಪ್ರಾಣಿ ಸಂಗ್ರಹಾಲಯದಲ್ಲಿದ್ದಾಗ ಜನರು ಅದರ ಪಕ್ಕದಲ್ಲಿಯೇ ಹಾದು ಹೋದರೂ ಅದು ಅವರನ್ನು ನೋಡುವುದಕ್ಕೂ ಕೂಡ ಆಸಕ್ತಿಯನ್ನು ತೋರುವುದಿಲ್ಲ ಅಂತ ಹೇಳ್ತಾನೆ. Rather, he keeps on stalking in the limited space of the cage. ಯಾಕಂತಂದರೆ ಅಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲೇ ತಿರುಗಾಡ್ತಾ ಅದು ತನ್ನ ಪಂಜರದಲ್ಲಿ ಸಿಟ್ಟಿನಲ್ಲಿ ಇರುತ್ತದೆ. ಯಾಕೆ ಸಿಟ್ಟಿನಲ್ಲಿ ಅಂದರೆ, ಬಿಕಾಸ್ ಇಟ್ ವಾಸ್ ಕೆಪ್ಟ್ ಇನ್ ದ ಜೂ, ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಫ್ರೀಡಮ್. ಸೊ ಎವ್ರಿ ವೈಲ್ಡ್ ಎನಿಮಲ್ ವಾಂಟ್ಸ್ ದ ಫ್ರೀಡಮ್. ಇಟ್ ಶುಡ್ ಬಿ ಕೆಪ್ಟ್ not in any case or the zoo, in their natural habitats in the forest only. Then only they can lead their lives freely. When we keep them in the zoo, they suddenly lose their freedom. They are not enjoy their life in the cage. Instead of this, they will die soon. Last stanza. He hears the last voice at night, the patrolling cars, the stars with his brilliant eyes at the brilliant stars ಅಂತ. ಇಲ್ಲಿ ಏನು ಮಾಡ್ತಂದರೆ, he hears last voice at night ಅಂತಂದರೆ, ಕೊನೆಯದಾಗಿ ರಾತ್ರಿ ಆ ಪಂಜರದಲ್ಲಿ ಇರ್ತಕ್ಕಂಥ ಹುಲಿಗೆ ಕೇಳಿಸುವಂಥ ಶಬ್ದ ಯಾರ್ದು ಅಂತಂದರೆ, ಆ ಪ್ರಾಣಿ ಸಂಗ್ರಹಾಲಯದ ಅಧಿಕಾರಿಗಳು ಕೊನೆಗೆ ತಮ್ಮ ಕರ್ತವ್ಯವನ್ನು ಮುಗಿಸಿ ವಾಪಸ್ ತಮ್ಮ ಮನೆಗಳಿಗೆ ಕಾರ್ನಲ್ಲಿ ಹೋಗ್ತಾರಲ್ಲ, ಅದೇ ಒಂದು ಶಬ್ದವನ್ನು ಕೇಳ್ತದೆ ಅಂತ. ಅದನ್ನು ಬಿಟ್ಟರೆ ರಾತ್ರಿ ಎಲ್ಲ ಇಡೀ ರಾತ್ರಿ ತನ್ನ ಈ ಬ್ರಿಲಿಯಂಟ್ ಐಸ್ಗಳಿಂದ ಆಕಾಶದಲ್ಲಿರುವಂಥ ಬ್ರಿಲಿಯಂಟ್ ಸ್ಟಾರ್ಗಳನ್ನು ನೋಡ್ತಾ ಇರ್ತದೆ ಅಂತ ಹೇಳ್ತಾನೆ ಕವಿ. ನೋಡಿಲ್ಲಿ, ದ ಪೋಯೆಟ್ ಅಗೇನ್ ಟೇಕ್ಸ್ ದ ರೀಡರ್ಸ್ ಟು ದ ಕೇಜ್. ಮತ್ತೆ ಕವಿ ಏನು ಮಾಡ್ತಾನಂದರೆ, ಈ ರೀಡರ್ಗಳನ್ನು, ಓದುಗರನ್ನು ಏನು ಮಾಡ್ತಾನೆ, ಮತ್ತೆ ಈ ಪೋಯಮನ್ನು ಎಲ್ಲಿ ಸೆಟ್ ಮಾಡ್ತಾ ಇದ್ದಾನೆ, ಮತ್ತೆ ಅವನು ಅಲ್ಲೇ ಜೂಗೆ ಕರ್ಕೊಂಡು ಹೋಗ್ತಾನೆ. ವೇರ್ ದ ಟೈಗರ್ ಇಸ್ ಸಿಟ್ಟಿಂಗ್ ಇನ್ ಕೇಜ್ ಆ್ಯಂಡ್ ಫೀಲಿಂಗ್ ಅನ್ಪ್ಲೆಸೆಂಟ್ ಆ್ಯಂಡ್ ರೆಸ್ಟ್ಲೆಸ್. ಎಲ್ಲಿ ಆ ಕೇಜಲ್ಲಿರ್ತಕ್ಕಂಥ ಹುಲಿ ತನ್ನ ಅಸಮರ್ಥತೆಯನ್ನು ಮತ್ತು ಒಂದು ಅಸಂತೋಷವನ್ನು ತೋರಿಸ್ತಾ ಇರ್ತಲ್ಲ, ಅಲ್ಲಿಗೆ ಮತ್ತೆ ಕವಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಿ ಹಿಯರ್ಸ್ ದ ಸೌಂಡ್ ಆಫ್ ದ ಪೆಟ್ರೋಲಿಂಗ್ ಕಾರ್ಸ್ ಆಫ್ ಜೂ ಅಥಾರಿಟೀಸ್. ಅಲ್ಲಿ ಆ ಹುಲಿ ಕೊನೆಗೆ ರಾತ್ರಿ ಏನು ಕೇಳ್ತಂದರೆ, ಆ ಎಲ್ಲ ಜೂ ಅಧಿಕಾರಿಗಳು, ಪ್ರಾಣಿ ಸಂಗ್ರಹಾಲಯ ಅಧಿಕಾರಿಗಳು ತಮ್ಮ ಕಾರುಗಳಲ್ಲಿ ಹತ್ತಿಕೊಂಡು ತಮ್ಮ ಮನೆಗೆ ಹೋಗ್ತಾ ಇರಲ್ಲ, ಅದು ಒಂದು ಶಬ್ದವನ್ನು ಕೇಳ್ತದೆ ಅಂತ. ನೋಡಿ, ಹಿ ಶೋಸ್ ನೋ ಇಂಟ್ರೆಸ್ಟ್ ಇನ್ ದೆಮ್. ಆ ಒಂದು ಶಬ್ದದಲ್ಲಿ, ಆ ಜೂ ಅಧಿಕಾರಿಗಳು ಓಡಾಡುವ ಕಾರಿನ ಶಬ್ದಗಳಲ್ಲಿ ಯಾವುದೇ ಆಸಕ್ತಿಯನ್ನು ಈ ಹುಲಿ ತೋರಿಸುವುದಿಲ್ಲ. ನೋಡಿ, ಹಿ ಸ್ಟೇರ್ಸ್ ಆಟ್ ದ ಶೈನಿಂಗ್ ಸ್ಟಾರ್ಸ್ ವಿತ್ ಹಿಸ್ ಬ್ರಿಲಿಯಂಟ್ ಐಸ್. ಅಂದರೆ ಇಲ್ಲಿ ಹುಲಿ ಆಕಾಶದಲ್ಲಿ ಹೊಳೆಯುವಂಥ ನಕ್ಷತ್ರಗಳನ್ನು ದಿಟ್ಟಿಸಿ ತನ್ನ ಬ್ರಿಲಿಯಂಟ್ ಐಸ್ಗಳಿಂದ ನೋಡುತ್ತಿರುತ್ತದೆ ಅಂತ ಹೇಳ್ತಾನೆ. ನೋಡಿ, ದ ಪೋಯೆಟ್ ರೇಸಸ್ ಎ ಮಾರಲ್ ಇಶ್ಯೂ ಹಿಯರ್. ಇಲ್ಲಿ ಕವಿ ಏನು ಮಾಡ್ತಾನಂದರೆ ಮೊರಾಲಿಟಿ ಬಗ್ಗೆ ಹೇಳ್ತಾನೆ. ಏನು? ಹಿ ಇಂಟೆಂಡ್ಸ್ ಟು ಪ್ರೆಸೆಂಟ್ ಎ ಸ್ಟ್ರಾಂಗ್ ಕೇಸ್ ಅಗೇನ್ಸ್ಟ್ ದ ಕ್ರುವ್ಯಾಲಿಟಿ. ಈ ರೀತಿ ಹ್ಯುಮ್ಯಾನಿಟಿ, ಮನುಷ್ಯ ಈ ಕಾಡು ಮೂಕ ಪ್ರಾಣಿಗಳ ಮೇಲೆ ಒಂದು ದೌರ್ಜನ್ಯವನ್ನು ಅಥವಾ ಮತ್ತೊಂದು ಕ್ರೂರತೆಯನ್ನು ಮೆರಿತಾ ಇದ್ದಲ್ಲ, ಇದರ ವಿರುದ್ಧವಾಗಿ ನಾವು ಹೋರಾಡಬೇಕು, ಧ್ವನಿ ಎತ್ತಬೇಕು ಅಂತ ಇಲ್ಲಿ ಕವಿ ಹೇಳ್ತಾನೆ. ಸೊ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಪ್ರಾಪರ್ ಟು ಕೀಪ್ ದ ವೈಲ್ಡ್ ಎನಿಮಲ್ಸ್ ಇನ್ ದ ಜೂ ಆರ್ ಇನ್ ಎನಿ ಕೇಸ್, ಬಿಕಾಸ್ ಬೈ ಕೀಪಿಂಗ್ ದೋಸ್ ಎನಿಮಲ್ಸ್ ಇನ್ ದ ಕೇಸ್ ಆರ್ ಜೂ, ದ ಹ್ಯುಮ್ಯಾನಿಟಿ show his cruel nature over them ಅಂತ. So it is proper to keep the wild animals in their natural habitat, so that is in the forest.
then only they are happy in their natural habits, but the wild animals are not happy if they are kept in the zoo. The poem A Tiger in the Zoo. ಈ ಒಂದು ಪೋಯಮ್ದಲ್ಲಿ ಕವಿ ಇಷ್ಟು ಒಂದು 5 ಸ್ಟಾಂಜಾದಲ್ಲಿ ಆ ಒಂದು ಟೈಗರ್ನ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಹೆಲ್ಪ್ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಕೂಡ ಮೊದಲ ಬಾರಿಗೆ ಏನಾದರೂ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲಲ್ಲಿ ಸಾಕಷ್ಟು ಈ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ಸಿಗ್ತವೆ ನಿಮಗೆ. ಮತ್ತು ಈ 10th ಕ್ಲಾಸ್ NCERTಗೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಂಬಂಧಪಟ್ಟಂಥ ಕೆಲವು ವಿಡಿಯೋಗಳು ಕೂಡ ಈ ಒಂದು SBK ಇಂಗ್ಲೀಷ್ ಚಾನಲ್ದಲ್ಲಿ ಕೂಡ ಇದ್ದಾವೆ. ಅದಕ್ಕೆ ಈ ನಮ್ಮ ಚಾನಲ್ಗೆ ನಿಮಗೆ ಭೇಟಿ ನೀಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.